BML ಲೇಔಟ್ ನಲ್ಲಿರೋ ಜಲಮಂಡಳಿಯ ಸ್ಥಳದಲ್ಲಿ ಕ್ಲಬ್ ಅನ್ನ ಕಟ್ಟಿದಿರಿ ನೀವು. ಓಡಾಕ್ರಿ, ಕ್ಯಾಮ್ರಾ ಕಿತ್ಕೊಳ್ಳಿ ಅಂತ ಹೇಳಿ ಧಮಕಿ ಹಾಕಿದ್ರೆ ಸುಮ್ಮನೆ ಇರೋದಕ್ಕೆ ಯಾರು ಅನ್ಕೊಂಡ್ರ? ನಮ್ಮ ಲೇಔಟ್ ನಲ್ಲಿ ಪಾರ್ಕ್ಗೆ ಜಾಗ ಇತ್ತು ಅನ್ನೋದೇ ಜನರಿಗೆ ಗೊತ್ತಿಲ್ಲ ನೋಡಿ. ಇದು ದುರಂತ. ಪಾರ್ಕ್ಗೆ ಇದ್ದ ಜಾಗವನ್ನೇ ನುಂಗಿ ನೀರು ಕುಡಿದಿದೆ ಇದೇ ಬೆಸ್ಟ್ ಕ್ಲಬ್. ಬೆಸ್ಟ್ ಕ್ಲಬ್ ಇರೋದು ಪಾರ್ಕ್ ಜಾಗದಲ್ಲೇ ಅನ್ನೋದು ಜನರಿಗೆ ಗೊತ್ತೇ ಇಲ್ಲ. ಅಸಲಿಗೆ ಈ ಕ್ಲಬ್ ಯಾರದ್ದು, ಯಾವಾಗ ಶುರುವಾಗಿದ್ದು ಗೊತ್ತಾ? 1993-94ರಲ್ಲಿ ಈ ಒಂದು ಜಾಗ ಇತ್ತು. BML ಹೌಸಿಂಗ್ ಸೊಸೈಟಿಗೆ ಸೇರಿದ 22,500 ಚದರ್ ಅಡಿ ಜಾಗ ನೋಡಿ. BML ಲೇಔಟ್ ಪ್ಲಾನ್ನಲ್ಲಿತ್ತು ಆಟದ ಮೈದಾನ ಮತ್ತು ವಾಕ್ ಮಾಡೋದಕ್ಕೆ ಪಾರ್ಕ್. BML ಒಂದು ಲೇಔಟ್ ಮಾಡುತ್ತೆ ಅಂತ ಅಂದರೆ ಅಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಇಲ್ಲಿ ಸ್ಕೂಲ್ ಬರಬೇಕು, ಇಲ್ಲಿ ಆಟದ ಮೈದಾನ ಬರಬೇಕು, ಇಲ್ಲಿ ಜನರಿಗೆ ವಾಕ್ ಮಾಡೋದಕ್ಕೆ ಒಂದು ಪಾರ್ಕ್ ಇರಬೇಕು, ವಿಶ್ರಾಂತಿ ಅಂತ ಹೇಳಿ ಪಾರ್ಕ್ ಇರಬೇಕು ಅಂತ ಹೇಳಿ ಪಕ್ಕಾ ಪ್ಲಾನ್ ಮಾಡಿರ್ತಾರೆ. ಸೊ ಅದು BML ಲೇಔಟ್ನ ಪ್ಲಾನ್ನಲ್ಲಿತ್ತು. ಆದರೆ ಲೇಔಟ್ ಆದಮೇಲೆ ಪಬ್ಲಿಕ್ ಪಾರ್ಕ್ ನಾಪತ್ತೆ ಆಗಿದೆ ರೀ. ಪಬ್ಲಿಕ್ ಪಾರ್ಕ್ ನಾಪತ್ತೆ ಆಗಿದೆ. ಮೈದಾನ ಕೂಡ ಕಣ್ಮರೆ ಆಗೋಗಿದೆ. ನಮ್ಮ ಲೇಔಟ್ನಲ್ಲಿ ಪಾರ್ಕ್ಗೆ ಜಾಗ ಇತ್ತು ಅನ್ನೋದೇ ಆ ಏರಿಯಾ ಜನರಿಗೆ ಗೊತ್ತೇ ಇಲ್ಲ. ಪಾರ್ಕ್ಗೆ ಇದ್ದ ಜಾಗವನ್ನೇ ನುಂಗಿ ನೀರು ಕುಡಿದಿದೆ ಇದೇ ಬೆಸ್ಟ್ ಕ್ಲಬ್. ಪಾರ್ಕ್ಗೆ ಇದ್ದಂತ ಜಾಗವನ್ನ ಇವರು ನುಂಗಿ ನೀರು ಕುಡಿದಿದ್ದಾರೆ. ಕೇಳೋದಕ್ಕೋದ್ರೆ ಎಳ್ಕೊಳ್ರಿ ಅವರನ್ನ, ಹೊಡಿರಿ ಅವರನ್ನ, ಕ್ಯಾಮ್ರಾ ಕಸ್ಕೊಳ್ರಿ, ಅದನ್ನ ಯಾಕ್ರಿ ವಿಡಿಯೋ ಮಾಡ್ಕೊಳ್ತೀರಾ ಅಂತ ಹೇಳಿ ದಬ್ಬಾಳಿಕೆ, ದೌರ್ಜನ್ಯ ಮಾಡೋದು. ಬೆಸ್ಟ್ ಕ್ಲಬ್ ಇರೋದು ಪಾರ್ಕ್ ಜಾಗದಲ್ಲೇ ಅನ್ನೋದು ಜನರಿಗೆ ಗೊತ್ತೇ ಇಲ್ಲ. ಪಾರ್ಕ್ ಜಾಗವನ್ನ ಅತಿಕ್ರಮಣ ಮಾಡ್ಕೊಂಡಿದ್ದೀರಿ, ಅಕ್ರಮವಾಗಿ ವಶಪಡಿಸಿಕೊಂಡಿದ್ದೀರಿ. ಆ ಪಾರ್ಕ್ ಜಾಗದಲ್ಲೇ ಬೆಸ್ಟ್ ಕ್ಲಬ್ ನಿರ್ಮಾಣ ಮಾಡಿದಿರಿ. ಇದು ಎಲ್ಲರಿಗೂ ಗೊತ್ತಿಲ್ಲ, ಗ್ಯಾರಂಟಿ ನ್ಯೂಸ್ ಗೊತ್ತಿದೆ. ದಾಖಲೆ ಸಮೇತ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಇವತ್ತು ಗ್ಯಾರಂಟಿ ನ್ಯೂಸ್ ಮಾಡ್ತಾ ಇದೆ. ಅಸಲಿಗೆ ಈ ಕ್ಲಬ್ ಯಾರದ್ದು, ಯಾವಾಗ ಶುರುವಾಗಿದ್ದು ಅನ್ನೋದನ್ನ ನೋಡ್ತಾ ಹೋಗೋಣ. 1993-94ರಲ್ಲಿ BML ಲೇಔಟ್ ನಲ್ಲಿರೋ ಇದೇ ಜಾಗ ಬೆಸ್ಟ್ ಕ್ಲಬ್ಗೆ ಲೀಸ್ ಕೊಡಲಾಗಿತ್ತು. BML ಹೌಸಿಂಗ್ ಸೊಸೈಟಿಗೆ ಸೇರಿದ 22,500 ಚದರ್ ಅಡಿ ಜಾಗ ಲೀಸ್ಗೆ ನೀಡಲಾಗಿತ್ತು. ಅಂದಿನ ಸೊಸೈಟಿ ಕಾರ್ಯದರ್ಶಿ ಆಗಿದ್ರು ದೊಡ್ಡ ಸ್ವಾಮೇಗೌಡರು. ಅವರಿಂದ 30 ವರ್ಷ ಲೀಸ್ಗೆ ನೀಡಲಾಗಿತ್ತು. ಬೆಸ್ಟ್ ಕ್ಲಬ್ನ ಚೇರ್ಮನ್ ಅರುಣಾಚಲಂಗೆ 30 ವರ್ಷ ಸೊಸೈಟಿ ಲೀಸ್ಗೆ ಕೊಟ್ಟಿತ್ತು. ಆದರೆ ಲೀಸ್ಗೆ ನೀಡಿದ ಜಾಗ ಲೇಔಟ್ ಬಾರ್ಡರ್ನ ಸೈಟ್ ನಂಬರ್ 648ರಲ್ಲಿ ಇದೆ. ಈ ಲೀಸ್ಗೆ ನೀಡಿದ ಜಾಗ ಲೇಔಟ್ ಬಾರ್ಡರ್ನ ಸೈಟ್ ನಂಬರ್ 648ರಲ್ಲಿದೆ. ಈ ಸೈಟ್ ನಂಬರ್ 648ರ ಜೊತೆಗೆ ಪಾರ್ಕ್ ಜಾಗವನ್ನು ಕೂಡ ಈ ಬೆಸ್ಟ್ ಕ್ಲಬ್ನ ಮಾಲೀಕರು ಅತಿಕ್ರಮಣ ಮಾಡಿಕೊಂಡಿದ್ದಾರೆ. ನೋಡಿ ಯಾವ ರೀತಿಯಾಗಿ ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಅಂತ ಅಂದರೆ, ಇವ್ರಿಗಿವತ್ತು ಸತ್ಯ ಗೊತ್ತಾಗ್ಬಿಡ್ತಲ್ಲ ಅಂತ ಹೇಳಿ ಯಾವ ರೀತಿಯಾಗಿ ಭಯ ಆಗಿದೆ ಅಂತ ಅಂದರೆ, ಎಲ್ಲಿ ವಿಡಿಯೋ ಹೊರಗಡೆ ಹೋದರೆ, ಎಲ್ಲಿ ಈ ವಿಚಾರ ಸರ್ಕಾರಕ್ಕೆ ಗೊತ್ತಾದರೆ, ಎಲ್ಲಿ ಈ ಬೆಸ್ಟ್ ಕ್ಲಬ್ಬನ್ನು ಕೆಡವಬೇಕು, ಎಲ್ಲಿ ಎಲ್ಲರಿಗೂ ಗೊತ್ತಾಗಿ ನಮ್ಮ ಮಾನ ಮರ್ಯಾದೆ ಹೋಗ್ಬಿಡುತ್ತೋ, ಎಲ್ಲಿ ನಮ್ಮ ಬಿಸ್ನೆಸ್ ಎಕ್ಕುಟ್ಟು ಹೋಗ್ಬಿಡುತ್ತೋ ಅನ್ನೋ ಭಯ ಈ ಬೆಸ್ಟ್ ಕ್ಲಬ್ನ ಸೆಕ್ರೆಟರಿಗೆ, ಮಾಲೀಕರಿಗೆ ಭಯ ಉಟ್ಕೊಂಡಿದೆ ಈಗ. ಇದು ಮುಂಚೆನೇ ಗೊತ್ತಿರಲಿಲ್ವಾ ಹಾಗಾದ್ರೆ ನಿಮಗೆ? ಅತಿಕ್ರಮಣ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಈ ವಿಚಾರ ಮುಂದೊಂದಿನ ಎಲ್ಲರಿಗೂ ಗೊತ್ತಾಗುತ್ತೆ. ನಮ್ಮ ಅಸಲಿ ಬಂಡವಾಳ ಎಲ್ಲರಿಗೂ ಗೊತ್ತಾದಂಥ ಸಂದರ್ಭದಲ್ಲಿ ಮಾನ ಮರ್ಯಾದೆ ಹೋಗುತ್ತೆ, ನಮ್ಮ ಬಿಸ್ನೆಸ್ ಲಾಸ್ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ವಾ ನಿಮಗೆ? ಈಗ ದಬ್ಬಾಳಿಕೆ, ರೌಡಿಸಮ್ ಮಾಡೋದಕ್ಕೆ ಬರ್ತೀರಿ ನೀವು. ರೌಡಿಸಮ್ ಮಾಡ್ತೀರಿ ಅಂತ ಅಂದರೆ ಎಷ್ಟು ಧೈರ್ಯ ನಿಮಗೆ? ಹೇಳೋರು ಕೇಳೋರು ಯಾರೂ ಇಲ್ಲ ಅನ್ಕೊಂಡ್ರ? ಹೇಗೆ ಬೇಕೋ ಹಾಗೆ ಆ ಜನರ ಕಣ್ಣಿಗೆ ಮಣ್ಣೆರಚಿದಿರಿ, ಆ ಏರಿಯಾ ಜನರ ಕಣ್ಣಿಗೆ, ಸರ್ಕಾರದ ಕಣ್ಣಿಗೆ ಮಣ್ಣೆರಚಿದಿರಿ. ಇನ್ನು ಯಾವ ಲೆವೆಲ್ಗೆ ನೀವು ಹೋಗ್ತಾ ಇದ್ದೀರಿ? ದಬ್ಬಾಳಿಕೆ, ದೌರ್ಜನ್ಯ. ಇಷ್ಟಕ್ಕೆ ಗ್ಯಾರಂಟಿ ನ್ಯೂಸ್ ಭಯ ಪಟ್ಬಿಡುತ್ತೆ, ಸುಮ್ಮನೆ ಆಗಿಬಿಡುತ್ತೆ ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ಮುಟ್ಟಾಳತನ. ನೀವು ಇಷ್ಟು ವರ್ಷದಲ್ಲಿ ಏನೆಲ್ಲ ಮಾಡ್ಕೊಂಡು ಬಂದಿದ್ದೀರಿ, ಯಾವೆಲ್ಲ ರೀತಿಯಾಗಿ ದಬ್ಬಾಳಿಕೆ ಮಾಡಿದ್ದೀರಿ ಎಲ್ಲವೂ ಕೂಡ ಗೊತ್ತಿದೆ. ಆ ನಿಟ್ಟಿನಲ್ಲಿ ಪ್ರಶ್ನೆ ಮಾಡೋದಕ್ಕೆ ಬಂದರೆ ನಮ್ಮ ಕ್ಯಾಮ್ರಾ ಜರ್ನಲಿಸ್ಟ್ ಜೊತೆಗೆ ನಮ್ಮ ರಿಪೋರ್ಟರ್ ಮೇಲೆ ದಬ್ಬಾಳಿಕೆ ಮಾಡ್ತೀರಿ. ಇದು ಯಾವ ನ್ಯಾಯ ಸ್ವಾಮಿ? ತಮಗೆ ಲೀಸ್ ಕೊಟ್ಟಿದ್ದ ಸೈಟ್ ನಂಬರ್ 648ರ ಜೊತೆಗೆ ಪಾರ್ಕ್ ಜಾಗವನ್ನು ಕೂಡ ನೀವು ಒತ್ತುವರಿ ಮಾಡ್ಕೊಂಡಿದ್ದೀರಿ. ಅದು ನಿಮಗೂ ಚೆನ್ನಾಗಿ ಗೊತ್ತಿದೆ.
ಅದಕ್ಕೆ ಅಲ್ವಾ ನೀವು ಇವತ್ತು ದಬ್ಬಾಳಿಕೆ ಮಾಡ್ತಾ ಇರೋದು? ಅದಕ್ಕೆ ಅಲ್ವಾ ನೀವು ಕ್ಯಾಮ್ರಾ ಕಿತ್ಕೊಳ್ಳೋದಕ್ಕೆ ಬಂದಿರೋದು? ಅದಕ್ಕೆ ಅಲ್ವಾ ನೀವು ಇವತ್ತು ಆವಾಜ್ ಹಾಕಿರೋದು? ಲೀಸ್ ನೀಡಿದ ಸ್ಥಳದಲ್ಲಿ ಕ್ಲಬ್ ನಡೆಸೋದ್ರ ಜೊತೆಗೆ ಪಾರ್ಕ್ ಜಾಗವೂ ಕೂಡ ಅತಿಕ್ರಮಣ ಮಾಡ್ಕೊಂಡಿದ್ದೀರಿ. ಇದು ಎಷ್ಟರ ಮಟ್ಟಿಗೆ ನ್ಯಾಯ?